ಈಗ ಅದೇ ಪಾಕಿಸ್ತಾನ ಜಿಂದಾಬಾದ್ ಮ್ಯಾಟರ್ ಅಂತಾರೆ. ಅದು ಇನ್ನೂ FSL ರಿಪೋರ್ಟ್ ಬಂದಿದೆ, ಆದ್ರೆ ಇವರು ಡಿಸ್ಕ್ಲೋಸ್ ಮಾಡ್ತಿಲ್ಲ ಅಂತ ಒಂದು ಬಿಜೆಪಿ ಆರೋಪ ಆಗಿರುವಂತದ್ದು. ಅದರಲ್ಲಿ ಇವರು ಪಾಕಿಸ್ತಾನ ಜಿಂದಾಬಾದ್ ಹೇಳಿಲ್ಲ ಅಂತ ಹೇಳ್ಕೊಂಡು ಪಾಕಿಸ್ತಾನ ಇವರು ಕಾಂಗ್ರೆಸ್ ಅವರು ಹೇಳುವಂತಾರೆ. ಅದಕ್ಕೆ ಇದನ್ನು ಒಂದು ಪಾಕಿಸ್ತಾನ ಜಿಂದಾಬಾದ್ ಮ್ಯಾಟರ್ ಒಂದು ಸಿಹಿಯಾಗಿ ತಗೊಂಡು ಬಿಟ್ರೆ ಹೇಗೆ ಸರ್? ಇಲ್ಲ, ನಾನು ಹೇಳೋದು ಈಗ ಮಾಧ್ಯಮದವ್ರ ಮೇಲೇನೆ ಇದು ಆರೋಪವನ್ನು ಹಾಕಿದ್ದಾರೆ ಸರ್. ಕೇಂದ್ರದ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಅವನ ಸುರ್ಜಿತ್ ವಾಲಾ ನೇರವಾಗಿ ಮೀಡಿಯಾದವ್ರ ಮೇಲೆ ಕೇಸ್ ಹಾಕಿ ಅಂತನೂ FIR ಮಾಡಿ ಅಂತನ್ನುವಂಥದ್ದು ಆರೋಪವನ್ನು ಮಾಡಿದ್ದಾರೆ. ಈಗ ಒಬ್ಬರು ಯಾರಾದರೂ ಚಾನಲ್ನವರು ಅದನ್ನು ತೋರಿಸಿದ್ರೆ ಇಲ್ಲ ವ್ಯತ್ಯಾಸ ಆಗಿದೆ, ಯಾರೋ ಏನೋ ಮಾಡಿದ್ದಾರೆ ಅಂತ, ಇಡೀ ಚಾನಲ್ಗಳ ಎಲ್ಲ ಅಲ್ಲೇ ಇದ್ದಾರೆ, ಟೋಟಲ್ ಅಲ್ಲೇ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಅದನ್ನು ರೆಕಾರ್ಡ್ ಮಾಡಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ. ಇದನ್ನು ಅಲ್ಲೇ ಆ ಸ್ಪಾಟ್ನಲ್ಲೇ ಎಡಿಟ್ ಮಾಡೋಕ್ಕೆ ಹೆಂಗಾಗತ್ತೆ? ಬೇರೆ ಬೋಗಸ್ ಹೇಗೆ ಮಾಡೋಕ್ಕಾಗತ್ತೆ? ಇಷ್ಟು ತಲೆ ಬೇಡವ? ಅದು ಬಹಳ ಕ್ಲಿಯರ್ ಆಗಿ ಈಗ ಕನ್ನಡಿ ಮುಂದೆ ನಿಂತಷ್ಟು ಕ್ಲಿಯರ್ ಆಗಿರುವಂಥದ್ದು ಅದು ಘೋಷಣೆಗಳಿದ್ದಾವೆ. ಸೊ ಇದು ವ್ಯವಸ್ಥಿತವಾಗಿ ದೇಶದ್ರೋಹಿಗಳನ್ನು ಬಚಾವ್ ಮಾಡೋದು, ಬೆಳೆಸೋದು, ನಮ್ಮ ದೇಶದಲ್ಲಿ ಕೋಮು ಗಲಭೆ ಆಗೋದಕ್ಕೆ ಇಂಥ ಘಟನೆಗಳೇ ಕಾರಣ. ನಾನು ಹೇಳೋದು, ಈ ದೇಶದ್ರೋಹಿ ಘೋಷಣೆ ಹಾಕಿದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವ್ರು ಈ ದೇಶದಲ್ಲಿ ಹುಟ್ಟಿದ್ದಾರೆ, ಈ ದೇಶದ ಅನ್ನ ತಿಂತಾ ಇದ್ದಾರೆ, ಈ ದೇಶದ ಎಲ್ಲ ಫ್ಯಾಸಿಲಿಟೀಸ್ಗಳನ್ನ ತಗೊಂಡು ಪಾಕಿಸ್ತಾನ ಬಗ್ಗೆ ಮಾತನಾಡುವಂಥವ್ರಿಗೆ ನಾನು ಹೇಳೋದು ಅರೆಸ್ಟ್ ಮಾಡಬಾರ್ದು, ಜೈಲಿಗೆ ಹಾಕಬಾರ್ದು, ಶೂಟ್ ಅಟ್ ಸೈಟ್, ಗುಂಡಾಕಿ ಅವ್ರನ್ನ. ಕ್ಯಾನ್ಸರ್ ಇದು, ಕ್ಯಾನ್ಸರ್ಗೆ ಮಲಾಮಿಲ್ಲ. ಕ್ಯಾನ್ಸರ್ ಆಪರೇಟ್ ಮಾಡಬೇಕು, ಕಟ್ ಮಾಡ್ಬೇಕು ಅದನ್ನು. ಆವಾಗ ಮುಂದಿನ ಅವನು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾನೆ, ಗುಂಡು ನನ್ನ ಕಡೆ ತಿರುಗತ್ತೆ ಅಂತ ಗೊತ್ತಾಗತ್ತೆ. ಇದನ್ನು ಮಾಡೋದಿಲ್ಲ ಇವರು. ಈ ಯಾರು ಇದನ್ನು ಮಾಡುವಂಥ ಧೈರ್ಯ ಯಾರೂ ತಾಕತ್ತಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು, ಈ ದೇಶದ್ರೋಹಿ ವೈರಸ್ ಬೆಳೆಯದೇ ಇರುವ ಹಾಗೆ ಇದನ್ನು ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆ ಆದ್ರೆ ಮಾತ್ರ ಇದು ನಿಲ್ಲುತ್ತೆ. ಇಲ್ಲಾದರೆ ಈ ವೈರಸ್ ಹರಡ್ತಾ ಹೋಗುತ್ತೆ.